ನಮ್ಮ ಬೆಂಗಳೂರು ಬುಲ್ಸ್ಗೆ ಈ ಒಂದು ಸೀಸನ್ ಇವರೇ ಕ್ಯಾಪ್ಟನ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾನು ಕೂಡ ಹೇಳ್ತೀನಿ. ಬಿಕಾಸ್ ಬೆಂಗಳೂರು ಬುಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋರೇ ತುಂಬಾ ಕಡಿಮೆ ಓಕೆನಾ. ಸೊ ಇವರು ಕ್ಯಾಪ್ಟನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಹೈಯೆಸ್ಟ್ ಬಿಡ್ ಮಾಡಿರೋನ ಕ್ಯಾಪ್ಟನ್ ಮಾಡಲ್ವಾ ಅಂತ ಕೇಳಿದ್ರೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅವರು ಕ್ಯಾಪ್ಟನ್ಸಿಗೆ ಡಿಸರ್ವ್ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಕೊಡ್ತಾರೆ. ಬಟ್ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸ್ತದೆ ಇವರು ಕ್ಯಾಪ್ಟನ್ ಆಗ್ತಾರೆ ಅಂತ. ಮತ್ತೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಪ್ರಿಡಿಕ್ಷನ್ ಇರ್ತಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಯಾರು ಅಂತ ತಿಳಿಸ್ತೀನಿ. ಮತ್ತೆ ಬೆಂಗಳೂರು ಬುಲ್ಸ್ ಆಲ್ರೆಡಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಮಗ. ಏನು ಗೊತ್ತಾ, ಬೆಂಗಳೂರು ಬುಲ್ಸ್ ಇವಾಗ ಆಲ್ರೆಡಿ ಸೋಲ್ಡ್ ಆಗಿರೋ ಪ್ಲೇಯರ್ನ ತಗೊಂಡು ಪೋಸ್ಟ್ ಆಗ್ತಾ ಇದ್ರು ಇವರು ಅಂತ ಓಕೆನಾ. ಅವ್ರು ಜಸ್ಟ್ ಫೋಟೋ ಹಾಕ್ಬಿಟ್ಟು ಅವ್ರಿಗೆ ಡ್ರೆಸ್ ಎಲ್ಲ ಓಡಿಸಿ ಹಾಕ್ತಾ ಇದ್ರು. ಬಟ್ ಅಲ್ಲಿ ನೋಡೋದೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಥರ ಕಾಣ್ತಾ ಇದ್ರು. ಬಟ್ ಇವಾಗ ಅವರು ಪ್ರಾಕ್ಟೀಸ್ ಸೆಷನ್ದು ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಹೆಂಗೆಲ್ಲ ಬೀಚ್ ಥರ ಇದ್ದಾರೆ, ಒಳ್ಳೆ ಪ್ರಾಣಿಗಳ ಥರ ಮೀನ್ಸ್ ಲೈಕ್ ಆ ಥರ ಬಾಡಿ ಇಟ್ಟಿದ್ದಾರೆ ಅಂತ ಹೇಳ್ಬಿಡು. ಆಲ್ಮೋಸ್ಟ್ ಎಲ್ಲ ಕಬಡ್ಡಿ ಪ್ಲೇಯರ್ಸ್ ಹಂಗೆ ಇರ್ತಾರೆ ಬಾಡಿ ಬಿಡಿ, ಬಟ್ ಸೀರಿಯಸ್ಲಿ ಸಕ್ಕತ್ತಾಗಿದ್ದಾರೆ. ಅದರಲ್ಲಿ ಇವಾಗ ಬೆಂಗಳೂರು ಬುಲ್ಸಲ್ಲಿ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸು ಆಕಾಶ್ ಇಂಡಿಯಾ ಅವ್ರನ್ನ ಸೋಲ್ಡ್ ಮಾಡಿಕೊಂಡ್ರು 53,10,000 ರೂಪಾಯಿಗೆ. ಸೊ ಇವರು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ಟೋಟಲ್ಲು 19 ಮ್ಯಾಚ್ನ ಆಡಿದ್ದಾರೆ ಮಗ. ಅದರ 47% ರೇಟ್ ಸ್ಟ್ರೈಕಲ್ಲಿದೆ ಓಕೆನಾ. ಇನ್ನು 14% ಟ್ಯಾಕಲಲ್ಲಿದೆ. ಟೋಟಲಿ 93 ಪಾಯಿಂಟ್ನ ಅರ್ನ್ ಮಾಡಿದ್ದಾರೆ 9 ಮ್ಯಾಚಲ್ಲಿ. ಟೋಟಲ್ ರೇಟ್ ಪಾಯಿಂಟು, ಟೋಟಲ್ ಅರ್ನಿಂಗ್ ಪಾಯಿಂಟ್ ಇವರು ಅರ್ನ್ ಮಾಡಿರೋದು 93. ರೇಟ್ ಪಾಯಿಂಟ್ಸ್ ಪರ್ ಮ್ಯಾಚ್ ಇವರು ಎವ್ರಿ ಮ್ಯಾಚ್ 19 ಮ್ಯಾಚಲ್ಲಿ 5 ಪಾಯಿಂಟ್ನ ಅರ್ನ್ ಮಾಡಿದರೆ. ಮತ್ತು ನಾಟ್ ಔಟ್ ಇರೋದು 77% ನಾಟ್ ಔಟ್ ಇದೆ, ಆಲ್ಮೋಸ್ಟ್ 80% ಅಂದ್ಕೊಳ್ಳಿ. ಟೋಟಲ್ ರೇಟ್ ಇವ್ರು ಮಾಡಿರೋದು ಲಾಸ್ಟ್ ಸೀಸನ್ 197. ಮತ್ತು ಸಕ್ಸಸ್ಫುಲ್ ರೇಟ್ ಇರೋದ್ರಲ್ಲಿ 46% ಅಷ್ಟೇ ಇರೋದು. ಮತ್ತು ಸೂಪರ್ ಟ್ಯಾಕಲ್ ಸೂಪರ್ ರೇಟ್ ಒಂದೇ ಇರೋದು, ಮತ್ತು ಸೂಪರ್ 10 2 ಮತ್ತು ಟೋಟಲ್ ರೇಟ್ ಪಾಯಿಂಟ್ಸು 92 ಆವರೇಜ್ ರೇಟ್ ಪಾಯಿಂಟ್ಸ್ ಪ್ಯಾಂಚು ಅದೇ 5 ಮಗ ಅಷ್ಟೇ. ಮತ್ತು ಟ್ಯಾಕಲಲ್ಲಿ ಏನೋ ಅಷ್ಟೊಂದೇನೋ ಇವರು ಇದು ಮಾಡಿಲ್ಲ. ಟೋಟಲ್ ಟ್ಯಾಕಲ್ ಮಾಡಿರೋದೇ ಒಂದೇ ಒಂದು ಪಾಯಿಂಟು. ಮತ್ತು ಟೋಟಲ್ ಟ್ಯಾಕಲ್ಸ್ ಇವರು 7 ಮಾಡಿದರೆ 14% ಅಷ್ಟೇ ಇರೋದು. ಸೊ ನನಗೇನೋ ಇವರು ಬೆಂಗಳೂರು ಬುಲ್ಸ್ಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಹೇಳೋದಾದರೆ ಲಾಸ್ಟ್ ಇಯರ್ ಪ್ರೋಡಿ ಪಲ್ಟನ್ಸ್ಗೆ ಆಡಿದ್ದು. ನಿಮ್ಮ ಪ್ರಕಾರ ಯಾರಾಗ್ತಾರೆ ಅಂತ ಬೆಂಗಳೂರು ಬುಲ್ಸ್ಗೆ ಕಾಮೆಂಟ್ ಮಾಡಿ. ಬಟ್ ನನಗೆ ಬೆಳಿಗ್ಗೆಯಿಂದ ನೆಗಡಿ ಆಗಿಬಿಟ್ಟು ಆವಾಗಲೇ ವಿಡಿಯೋ ಮಾಡಬೇಕಿತ್ತು ಮಗ, ಆಗ್ತಾಯಿಲ್ಲ. ಫುಲ್ ಮೂಗೆಲ್ಲ ಒಂಥರ ಆಗ್ಬಿಟ್ಟಿದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ ನೋಡ್ಬೋದು. ಸೊ ಓಕೆ, ಬಟ್ ಬೆಂಗಳೂರು ಬುಲ್ಸ್ ಈಗ ಆಲ್ರೆಡಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆ ಜಿಮ್ ಮಾಡಿಕೊಂಡು ಪ್ರಾಕ್ಟೀಸಲ್ಲಿ ಕೈ ಮುಕ್ಕೊಂಡು ಎಲ್ಲರೂ ಕೂಡ ರೆಡಿ ಮಾಡಿ ಫುಲ್ಲು ತಯಾರಿ ನಡೆಸ್ತಾ ಇದ್ದಾರೆ. BC ರಮೇಶ್ ಅವರು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ ಯಂಗ್ ಪ್ಲೇಯರ್ನ ತಗೊಂಡಿದ್ದಾರೆ ಓಕೆನಾ. ಅವ್ರ ಬಗ್ಗೆ ಫುಲ್ ಇಂಟರ್ವ್ಯೂ ಹೇಳಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ಹೇಳಿದ್ರು ಅಂತ. ಸೊ ನಮ್ಮ ಕರ್ನಾಟಕ ಪ್ಲೇಯರ್ ಬಗ್ಗೆ ಮಾತಾಡಿದರೆ NPY ಅಂತ ಇತ್ತಲ್ಲ, ಸೊ ಅದು ಅಂದರೆ ನ್ಯೂ ಯಂಗ್ ಪ್ಲೇಯರ್ಸ್ ಓಕೆನಾ. ತಗೊಂಡಿರೋದು ಏನಕ್ಕೆ ತಗೊಂಡಿದ್ದಾರೆ, ಅವ್ರನ್ನ ರಿಟೈನ್ ಮಾಡ್ಕೊಂಡಿರೋದು ಏನಕ್ಕೆ ಎಲ್ಲ ಕೂಡ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಂತ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮಾಡಿಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಮಗ. ನನಗೆ ಎವ್ರಿ ಅಪ್ಡೇಟ್ ಸಿಗುತ್ತೆ. ಬಿಕಾಸ್ ನಾನು ಇವತ್ತು ಫುಲ್ಲು ಚಿಲ್ಲಲ್ಲಿ ಮಾತಾಡೋಕೆ ಆಗ್ತಾಯಿಲ್ಲ. ಬಿಕಾಸ್ ನನಗೆ ಮೂಗು ತಲೆ ಎಲ್ಲ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆಗಿದ್ರೆ ಸಿ ಯು ಬಾಯ್ಸ್.